ಎಲ್ಲರಿಗೂ ನಮಸ್ಕಾರ. ಲೋಫರ್ ನಿರಂಜನ್ ಮೂರ್ತಿ ಆ ಯೋಗ ಟೀಚರ್ನ ಅವ್ರ ಮೇಲೆ FIR ಆಗಿ ಸ್ಟ್ರಾಂಗ್ ಆಗಿದೆ, ಅಬ್ಸೆಂಟ್ ಆಗಿದ್ದಾನೆ. ಪೊಲೀಸ್ ಅವ್ರು ACP ಆಫೀಸ್ಗೆ ಹೋಗಿ ನೆನ್ನೆಲ್ಲ ತನಿಖೆ ನಡೆದಿ ಇವಾಗ ಅವ್ನ ಅರೆಸ್ಟ್ ಮಾಡೋಕ್ಕೆ ತುಂಬ ಜೋರಾಗಿ ಹುಡುಕಾಟ ನಡೀತಾ ಇದೆ. ತುಂಬ ಸಂತೋಷ ಆಗ್ತಿದೆ ಸರ್. ಯಾಕೆ ಅಂದರೆ ಒಂದು ಹೆಣ್ಣು ಮಗು, ಒಂದು ಚಿಕ್ಕ ಹುಡುಗಿ ಧೈರ್ಯ ಮಾಡಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅಷ್ಟು ಧೈರ್ಯ ಪ್ರತಿಯೊಂದು ಹೆಣ್ಣು ಮಗುಗೂ ಬಂದರೆ ಸರ್, ಇಂಥ ಲೋಫರ್ ಲುಚ್ಚಗಳನ್ನ 100% ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡ್ಬೋದು, ಧೈರ್ಯ ತುಂಬೋದು. ಮತ್ತು ಇದು ನನ್ನ ಟೀಮ್ ಜೊತೆ ಇವಾಗ ಯಾಕೆ ನಾನು ನಿಂತ್ಕೊಂಡಿದ್ದೀವಿ ಅಂದರೆ, ಶನಿವಾರ FIR ಆದಾಗಿಂದ ಇವತ್ತು ಗುರುವಾರವರೆಗೂ ಆ ಹುಡುಗಿಗೋಸ್ಕರ ನಾವು ಹೆಂಗೆ ನಿಂತ್ಕೊಂಡಿದ್ದೀವಿ. ಆ ಹುಡುಗಿ ಎಲ್ಲೇ ಹೋದ್ರೂ ಹಾಸ್ಪಿಟ್ಲ್ ಆಗಲಿ ಬೇರೆ ಮನೆ ತನಕ ಆಗಲಿ 24 hours ಹುಡುಗಿ ನಾವು ಕಾದಿದ್ದೀವಿ. ಯಾಕೆ ನಮ್ಮ ಟೀಮ್ ಪಾಪ ಕೆಲಸ ಇಲ್ಲ ಅಂತಲ್ಲ, ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಇದ್ದಾರೆ ಸರ್. ನಾವು ಪ್ರಜಾಸೈನಿಕ ನಮ್ಮ ಟೀಮ್ ಅವರು ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಬೇರೆ ಬೇರೆ ಕೆಲಸ, ಅಂಥವರು ಹುಡುಗಿಗೋಸ್ಕರ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ವಿ. ಇವಾಗ ಅವನೇನು ಅತಿ ಶೀಘ್ರದಲ್ಲೇ ಅವನ್ನ ಅರೆಸ್ಟ್ ಮಾಡ್ಬೋದು. ತುಂಬ ಖುಷಿ ಆಗ್ತಿದೆ. ನಮ್ಮ ಪ್ರಜಾಸೈನಿಕ ಟೀಮು ಯಾವ ಹುಡುಗಿ ಒಬ್ಬರಿಗೆ ಅಲ್ಲ ಸರ್, ಬೇರೆ ಯಾರಿಗೆ ಅನ್ಯಾಯ ಆದರೂ ಏನೇ ಆದ್ರೂ ನಮ್ಮನ್ನು ನಂಬ್ಕೊಂಬಂದು ಅಣ್ಣ ನಂಗೆ ಈ ಥರ ಅನ್ಯಾಯ ಆಗಿದೆ ಅಂತ ಅವ್ರ ಹೆಸರು ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ರೆ ನಿಮಗೋಸ್ಕರ ಜೀವ ಕೊಡೋಕ್ಕೂ ನಾವು 200% ನಾವು ರೆಡಿ ಇರ್ತೀವಿ. ಮೊದಲಿಂದ ಅದೇ ಮಾಡ್ತಾ ಇದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮಂಜೇಶ್ ಅವರು, ನಮ್ಮ ಅಧ್ಯಕ್ಷ ಹೇಳ್ದಂಗೆ, ಯಾವುದೇ ಹುಡುಗಿ ಹೆಣ್ಮಕ್ಳಿಗೆ ಅಂತಾನೆ ನಾವು ಪ್ರಧಾನವಾಗಿ ಅನ್ಯಾಯ ಆಗ್ತಾ ಇರೋದು ನೋಡ್ಬಿಟ್ಟೆ ನಮ್ದು ಇದೊಂದು ಸಂಘ ಅಂತ ಸಂಸ್ಥೆ ಅಂತ ಮಾಡ್ಕೊಂಡಿರೋದು. ದಯವಿಟ್ಟು ನೀವು ಹೆಣ್ಮಕ್ಳು ಎದುರ್ಕೋಬೇಡಿ. ಇವಾಗ ಹೆಸರು ಆಚೆ ಬಂದ್ಬಿಡುತ್ತೆ. ಇವಾಗ ಅದೇ ಪ್ರಾಬ್ಲಮ್ ಇರೋದು. ಇವಾಗ ಮದುವೆ ಆಗಿರೋರಾದ್ರೆ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಹೇಳಿದ್ರೆ ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಟ್ಬಿಟ್ಟು ಡೈವರ್ಸ್ ಕೊಟ್ಬಿಡ್ತಾನೆ, ಅಥವಾ ಮಕ್ಕಳಿಗೆ ನಮ್ಮ ಹೆಣ್ಮಕ್ಳಿಗೆ ಮುಂದೆ ಮದುವೆ ಮಾಡಬೇಕು, ಸಂಬಂಧಗಳು ಬರಲ್ಲ, ಸೊಸೈಟಿಯಲ್ಲಿ ಕೆಟ್ಟ ಹೆಸರು ಬರುತ್ತೆ ಅಂತ ಎದುರು ತುಂಬ ಜನ ಭಯಪಟ್ಟು ಬರ್ತಾ ಇಲ್ಲ. ಆಫ್ಲೈನಲ್ಲಿ ಮೆಸೇಜ್ಗಳು ಮಾಡ್ತಾ ಇದ್ದೀರಾ, ಸರ್ ನನಗೆ ಈ ಥರ ಅನ್ಯಾಯ ಆಗಿದೆ, ನನಗೂ ಅನ್ಯಾಯ ಆಗಿದೆ, ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ, ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಮುಂದೆ ಬನ್ನಿ ಅಂದರೆ ಯಾರು ಬರ್ತಾ ಇಲ್ಲ. ಯಾಕಂದರೆ ಮೈನ್ ರೀಸನ್ ನಮ್ಮ ಹೆಸರು ಆಚೆ ಎಲ್ಲಿ ಬರುತ್ತೆ ಅಂತ ಎದುರ್ತಾ ಇದ್ದೀರಾ. ಇಲ್ಲ, ಹಂಗೇನು ಮಾಡಲ್ಲ. ನಿಮ್ಮ ಹೆಸರು ಪ್ರೈವೇಟಾಗಿ ಸಪ್ರೇಟಾಗಿ ಇಟ್ಬಿಟ್ಟು ಅಪರಾಧಿಗೆ ಶಿಕ್ಷೆ ಆಗೋ ಥರ ಮಾಡೋ ಕೆಲಸ ನಾವು ಮಾಡ್ತೀವಿ. ಆ ಭರವಸೆ ನಿಮಗೆ ಕೊಡ್ತಾ ಇದ್ದೀವಿ ನಮ್ಮ ತಂಡದಿಂದ ಅಂತೇಳಿ ತಿಳಿಸ್ತಾ ಇದ್ದೀನಿ. ನೋಡಿ, ನಮ್ಮ ಟೀಮ್ ಅವರು, ಯಾಕಂದ್ರೆ ಇವ್ರದ್ದು ಬೇರೆ ಒಂದು ಅಂಗಡಿ ಇದೆ, ಒಂದು ಶಾಪ್ ಇದೆ. ಆ ಶಾಪ್ನ ಬಿಟ್ಟು 4 ದಿನ ನಮಗೋಸ್ಕರ ನಿಂತ್ಕೊಂಡ್ರು. ಇವರು ಯಾವ್ದು ಮಾಡೋ ಹುಡುಗ, ಈ ಹುಡುಗ ಯಾಕೆ ಇವ್ರದ್ದು ಒಂದು ಗಂದಗೆ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗ, ಇವ್ರದ್ದು ಬೌನ್ಸರ್. ಇವ್ರದೇ ಒಂದು ಏನಿದೆ ಸರ್, ಆಫೀಸ್ ಇದೆಯಾ? ಆಫೀಸ್ ಇದೆ, ಡಿ ಸ್ಟಾರ್ ಬೌನ್ಸರ್. ಇವ್ರದೇ ಒಂದು ಬೌನ್ಸರ್. ಅಂದ್ರೆ ಒಂದೊಂದು ಫೀಲ್ಡ್ ಅಲ್ಲಿ ಇರುವಂತ ವ್ಯಕ್ತಿಗಳು ಒಂದೊಂದು ಇವ್ರದ್ದು ಸ್ವಂತ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಆದ್ರೂ ನಿಮ್ಮ ಜನಕ್ಕೆ ಏನೋ ಒಂದು ಅನ್ಯಾಯ ಆಯ್ತು ಅನ್ನೋ ಕೆಲಸಗಳನ್ನೆಲ್ಲ ಬಿಟ್ಟು ನಿಮ್ಗೋಸ್ಕರ ಬಂದು ನಿಂತ್ಕೊಂತ ಇದೀವಿ. ಅಂದ್ರೆ ನಮ್ಮ ಧೈರ್ಯ, ನಮ್ಮ ತಾಕತ್ತು ಏನಿದೆ ಅಂತ ನೀವೇ ಯೋಚನೆ ಮಾಡಿ. ಅನ್ಯಾಯ ಆಗಿರೋರು ದಯವಿಟ್ಟು ಖಂಡಿತವಾಗ್ಲೂ ಬನ್ನಿ. 24 hours 200% ನಿಮ್ಗೋಸ್ಕರ ನಿಂತ್ಕೊಂತೀವಿ. ನಮ್ಮ ಅಡ್ವೊಕೇಟು ಅಷ್ಟೇ, ನಮ್ಮ ಅಡ್ವೊಕೇಟ್ ನಾಗರಾಜ್ ಅವರು ಅಷ್ಟೇ, ದುಡ್ಡುಗೋಸ್ಕರ ಬಂದು ನಿಂತಿರಲಿಲ್ಲ. ಅವರು ರಾತ್ರಿ 2 ಗಂಟೆ ಯಾರೋ ಹುಡುಗಿಗೆ FIR ಮಾಡಿಸಿ ಅಂತ ಇನ್ಫ್ಲೂಯೆನ್ಸ್ ಇದ್ರೂ ಅರೆಸ್ಟ್ ಮಾಡಿಸ್ಬೇಕು ಅಂತ ನಿಂತ್ಕೊಂಡು ಫೈಟ್ ಮಾಡಿರೋಂಥ ವ್ಯಕ್ತಿಗಳು. ನಾನು ತುಂಬ ಸಂತೋಷ ಆಗುತ್ತೆ. ಮತ್ತೆ ನಮ್ಮ ಟೀಮ್ ಇಷ್ಟೇ ಅಲ್ಲ, ಇನ್ನೂ ಸುಮಾರು ಜನ ಹುಡುಗರು ಇದ್ದಾರೆ. ಕೆಲವರು ಪೋರ್ಟರ್ ಮಾಡೋರು ಇದ್ದಾರೆ, ಕೆಲವರು ಬೇರೆ ಬೇರೆ ಕೆಲಸ ಮಾಡೋರು ಇದ್ದಾರೆ, ಸ್ವಿಗ್ಗಿಗೆ ಹೋಗುವಂಥ ಹುಡುಗರು. ಅವರೆಲ್ಲರೂ ಹಗಲು ರಾತ್ರಿ ನಮ್ಮ ಜೊತೆ ನಿಂತ್ಕೊಂಡು ಸರ್ ಈ ಕೇಸಲ್ಲಿ 4-5 ದಿನದಿಂದ ಅವ್ರ ಕೆಲಸಗಳನ್ನ ಅವ್ರು ದಿನದ ಕೂಲಿ ಬಿಟ್ಟು ಬಂದಿರೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ನಾನು ನಿಜ ಎಷ್ಟು ಹೇಳಿದ್ರು, ಯಾಕಂದರೆ ನನಗೋಸ್ಕರ ಬಂತು ಅಂತ ಹೇಳ್ಕೊಂತಲ್ಲ, ಹೆಣ್ಮಗುಗೋಸ್ಕರ ನಿಂತಿದ್ದಾರೆ. ಅದೇ ಥರ ಹೆಣ್ಮಗುನೂ ಸ್ಟ್ರಾಂಗ್ ಆಗಿ ನಿಂತ್ಕೊಂತು. ಇಲ್ಲ, ಅವ್ರಿಗೆ ನನಗೆ ಅನ್ಯಾಯ ಆಗಿದೆ, ಬೇರೆಯವ್ರಿಗೆ ಆಗ್ಬಾರ್ದು ಅಂತ ಹುಡುಗಿನೂ ಸ್ಟ್ರಾಂಗ್ ಆಗಿ ನಿಂತ್ಕೊಂತು. ಆ ಹುಡುಗಿಗೆ ಆಗಲಿ, ನನ್ನ ಟೀಮ್ಗಾಗಲಿ, ಪ್ರತಿಯೊಬ್ಬರು ಯಾರ್ಯಾರು ಈ ವಿಷಯಕ್ಕೆ ನಮ್ಮ ಜೊತೆ ನಿಂತ್ಕೊಂಡಿದ್ರು, ದೇವರನಿಗೆ ದೊಡ್ಡ ಸೆಲ್ಯೂಟ್ ಹೇಳ್ತಾ ಇದೀನಿ. ಅವ್ನ ಅರೆಸ್ಟ್ ಮಾಡ್ಸೋಕ್ಕೆ ನೀವೆಲ್ಲ ಪ್ರಮುಖ ಕಾರಣರ. ನೀವೆಲ್ಲ ಈ ಟವಲ್ ಏನಕ್ಕೆ ಹಾಕೊಂಡಿದ್ದಾನೆ ಮಂಜೇಶ ಅಂತ, ಇದು ಯಾಕಂದ್ರೆ ಸರ್ವೇ ಸಾಮಾನ್ಯರು ಹಾಕುವಂಥ ವಸ್ತು ಒಂದು 23 ರೂಪಾಯಿ ಸಿಗುತ್ತೆ. ನಾವು ನಿಮ್ಮ ಥರ ಸಾಮಾನ್ಯ ವ್ಯಕ್ತಿಗಳೇ ಅಂತ ತೋರ್ಸೋಕ್ಕೆ ಇದು ಮಾಡಿರೋದು. ನನ್ನ ಗುರುಗಳು, ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ತೀನಿ ನಾನು. ನನಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವ್ರು ಅಲ್ಲೇನು ಮಾಡ್ತಿದ್ರು, ಅವರ ಆಶೀರ್ವಾದದಿಂದ ನಾವೆಲ್ಲ ಇಲ್ಲಿ ಕರ್ನಾಟಕ ನಾವೆಲ್ಲ ಇದು ಮಾಡ್ತಾ ಇದ್ದೀವಿ. ಜನರಿಗೋಸ್ಕರ ನಿಂತಿದ್ದೀವಿ, ಫೈಟ್ ಮಾಡ್ತಾ ಇರ್ತೀವಿ. ಈ ಕೊನೆ ಉಸಿರು ನಾನು ಸತ್ರು ಪರವಾಗಿಲ್ಲ. ಜನಕ್ಕೆ, ಸಮಾಜಕ್ಕೆ, ದೇಶಕ್ಕೆ ನನ್ನಿಂದ ಒಂದು ಏನೋ ಕೊಡುಗೆ ಇರಬೇಕು ಅಂತಲೇ ನಾನು ಶುರು ಮಾಡಿದ್ರಿಂದ ನನ್ನ ಟೀಮ್ ಆಗಲಿ, ಬರದೇ ಇರೋ ನನ್ನ ಟೀಮ್ ಸುಮಾರು ಜನ ಇದ್ದಾರೆ, ಹುಡುಗರಿಗಾಗಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮ ಆಸೆ ಆಕಾಂಕ್ಷೆ ಇರೋದಷ್ಟೇ. ಎಂಡ್ ಆಫ್ ದಿ ಡೇ ಜನಕ್ಕೆ ಒಳ್ಳೇದಾಗಬೇಕು, ಅನ್ಯಾಯ ನೊಂದಿರೋರಿಗೆ ನಮ್ಮ ಕಡೆಯಿಂದ ಏನೋ ಒಂದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು. ಜೈ ಹಿಂದ್.